ಯಾವತ್ತಾದ್ರೂ ಗಾಡಿ ಓಡಿಸ್ತಿರಲ್ಲ ಟೂ ವೀಲರ್? ತುಂಬಾ ಓಡಿಸ್ತಿದ್ದೆ. ಓಕೆ. ಯಾವತ್ತಾದ್ರೂ ಟ್ರಾಫಿಕ್ ಪೊಲೀಸ್ ಸಿಕ್ಕಾಕೊಂಡಿದ್ದುಂಟಾ? ಉಂಟು. ನಾನ್ ಕಾಲೇಜಿಗೆ ಹೋಗ್ತಿದ್ದೆ ಅವಾಗ. ಅವಾಗ ಸೆಲೆಕ್ಟ್ ಆಗಿದ್ದೆ. ಜಸ್ಟ್ ಅವಾಗ ಸೆಲೆಕ್ಟ್ ಆಗಿದ್ದೆ ನಾನು. ಎಲ್ಲ ರಿಹರ್ಸಲ್ಸ್ ನಡೀತಿತ್ತು, ವರ್ಕ್ಶಾಪ್ ನಡೀತಿತ್ತು ಆಫೀಸಲ್ಲಿ. ನಾನು ಕಾಲೇಜಿಗೆ ರೆಗ್ಯುಲರ್ ನಾನು ಟ್ರೈ ಮಾಡ್ತಿದ್ದೆ ಹೋಗಕ್ಕೆ. ಅವಾಗ ಸ್ಕೂಟಿ ತಗೊಂಡ್ ಹೋಗ್ತಿದ್ದೆ ನಾನು. ತುಂಬಾ ಖುಷಿ ಆಗ್ತಿತ್ತು ಸ್ಕೂಟಿ ಸಿಕ್ಕಿದೆ ನಮ್ಗೆ ಹೋಗ್ಬೇಕು ಅಂತ. ಅವಾಗ ಫೋನಲ್ಲಿ ಡೈರೆಕ್ಷನ್ಸ್ ನೋಡ್ಕೋತಾ ಹೋಗ್ತಿದ್ದೆ. ಐ ಥಿಂಕ್ ಕಾಲೇಜ್ ಮುಗಿಸ್ಕೊಂಡು ಫ್ರೆಂಡ್ ಮನೆಗೆ ಹೋಗ್ತಿದ್ದೆ. ಅವಾಗ ಅಲ್ಲಿ ಟರ್ನಿಂಗ್ ಅಲ್ಲಿ ಸಿಕ್ಕಾಕೊಂಡು ಫಸ್ಟ್ ಟೈಮ್ ಸಿಕ್ಕಾಕೊಂಡಿದ್ದು ನಾನು. ಯಾವತ್ತು ಲೈಕ್ ಐ ಡಿಡ್ಂಟ್ ಗೆಟ್ ಕಾಟ್ ಆನ್, ನಾನು ರೂಲ್ಸ್ ಬ್ರೇಕ್ ಮಾಡಿಲ್ಲ. ಫಸ್ಟ್ ಟೈಮ್ ಸಿಕ್ಕಾಕೊಂಡೆ. ಆಮೇಲೆ ಸರ್ ಪ್ಲೀಸ್ ಸರ್ ಅಂತ ಹೇಳ್ದೆ. ಇಲ್ಲಮ್ಮ ಇಷ್ಟು ದುಡ್ಡಾಗುತ್ತೆ ಅಂತ. ನಾನು ಸರ್ ಇಲ್ಲ ನನ್ನ ಹತ್ರ ಅಂತ ಹೇಳ್ದೆ. ಏನ್ 3,000 ಮೇಲೆ ಅಂತ ಹೇಳ್ತಿದ್ರು, ಯಾಕಂದ್ರೆ ಅದೇನೋ ಬೋರ್ಡು ಏನೋ ಪ್ರಾಬ್ಲಮ್ ಆಗಿತ್ತು. ಇಲ್ಲ ಸರ್ ನನ್ನ ಹತ್ರ ಅಂದ್ರೆ ನನ್ ಕಾರ್ಡ್ ನೋಡಿದ್ರು ಅವರು. ಅಲ್ಲೇ ATM ಇದೆ, ಹೋಗಿ ಡ್ರಾ ಮಾಡ್ಕೊಂಡ್ ಬನ್ನಿ ಅಂತ ಇದ್ರು. ನನ್ ಫುಲ್ ಬೆವ್ರ್ತಿದೀನಿ ನಾನು, ಏನ್ ಮಾಡ್ಬೇಕು, ಯಾಕಂದ್ರೆ ಆ ಸಿಚುವೇಶನ್ ಅಲ್ಲಿ ಯಾವತ್ತೂ ಇರ್ಲಿಲ್ಲ. ಸೊ ಹೇಗ್ ಹ್ಯಾಂಡಲ್ ಮಾಡ್ಬೇಕು ಅಂತಾನು ಗೊತ್ತಿರ್ಲಿಲ್ಲ. ನಾನು ಓಕೆ ತಕ್ಷಣ ಅಪ್ಪ ಜ್ಞಾಪಕಕ್ಕೆ ಬರ್ಲಿಲ್ಲ ನನ್ಗೆ ಫೋನ್ ಮಾಡ್ಬೇಕಂತ. ಪ್ರೇಮ್ ಸರ್ ಜ್ಞಾಪಕಕ್ಕೆ ಬಂದ್ರು ನನ್ಗೆ ಅವಾಗ. ತಕ್ಷಣ ಬಿಕಾಸ್ ನಂಗೆ ಲಿಟ್ರಲಿ ಹತ್ಬಿಡ್ತಿದ್ದೆ ನಾನು, ಅಷ್ಟು ಲೈಕ್ ಭಯ ಆಗ್ತಿತ್ತು. ಏನಕ್ಕೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು, ಏನ್ ಮಾಡ್ತಾರೆ, ಗಾಡಿ ತಗೊಂಡ್ ಹೋಗ್ತಾರ ಅಂತ ಏನೂ ಗೊತ್ತಿರ್ಲಿಲ್ಲ ನನ್ಗೆ. ಸಡನ್ ಆಗಿ ನಂಗೆ ಯಾಕೆ ಗೊತ್ತಿಲ್ಲ ಪ್ರೇಮ್ ಸರ್ ಜ್ಞಾಪಕ ಬಂದ್ರು. ಯಾಕಂದ್ರೆ ಅವ್ರನ್ನ ಎಲ್ಲಾರು ಇಷ್ಟಪಡ್ತಾರೆ, ಅವ್ರು ಮಾತಾಡಿದ್ರೆ ಏನಾದ್ರೂ ಓಕೆ ಪರವಾಗಿಲ್ಲ ಹೋಗಿ ಅಂತಾರೆ. ಬಟ್ ಹೇಗ್ ಕಾಲ್ ಮಾಡೋದು, ಈಗಷ್ಟೇ ನಾನು ಸೆಲೆಕ್ಟ್ ಆಗಿದ್ದೀನಿ, ಹೇಗೆ ಅಷ್ಟು ಲೈಕ್ ಆ ಫ್ರೆಂಡ್ಶಿಪ್ ಬಾಂಡ್ ಲೈಕ್ ಕ್ರಿಯೇಟ್ ಆಗಿಲ್ಲ. ತುಂಬಾ ನನ್ ಗುರುಗಳು ಅಂತ ಹೇಳ್ತಿರ್ತೀನಿ, ಹೇಗ್ ಕಾಲ್ ಮಾಡೋದು ಅಂತ ಫುಲ್ ಭಯ ಇತ್ತು. ಸರಿ 2 ಆಪ್ಷನ್ ಇದೆ, ಹೋಗಿ ATM ಅಲ್ಲಿ ದುಡ್ಡು ಡ್ರಾ ಮಾಡ್ಬೇಕು, ನನ್ನ ಮನೇಲಿ ಹೊಡ್ಸ್ಕೋಬೇಕು, ಇಲ್ಲಾಂದ್ರೆ ಪ್ರೇಮ್ ಸರ್ ಫೋನ್ ಮಾಡ್ಬೇಕು. ಸೊ ಓಕೆ ಮಾಡ್ದೆ, ಪ್ರೇಮ್ ಸರ್ ಫೋನ್ ಮಾಡಿದೆ. ಪಾಪ ಅವ್ರ ಮೀಟಿಂಗ್ ಅಲ್ಲಿ ಇದ್ರು, ಎತ್ತಿದ್ರು ಫೋನು. ಸರ್ ಫುಲ್ ನಡುಕ್ತಿದೀನಿ, ವಾಯ್ಸ್ ಅಲ್ಲೆಲ್ಲ ಶಿವರಿಂಗ್ ಗೊತ್ತಾಗುತ್ತೆ. ಏನಾಯ್ತು ಬಿಡಿ ಮಮ್ಮಿ ಏನಾಯ್ತು ಅಂತ ಕೇಳಿದ್ರು. ಅವ್ರು ಮಾತಾಡೋದಂಗೆ ಏನಾಯ್ತು ಅಂತ ಕೇಳಿದ್ರು. ಇಲ್ಲ ಸರ್ ಇಲ್ಲಿ ಪೊಲೀಸ್ ಅವ್ರು ಇಟ್ಕೊಂಡಿದ್ದಾರೆ. ಏನ್ ಮಾಡಿದೆ ಅಂತ ಕೇಳಿದ್ರು. ನಾನು ಫೋನ್ ಇಟ್ಕೊಂಡು ಡೈರೆಕ್ಷನ್ ನೋಡ್ತಾ ನಗ್ತಾ ಇದ್ರು, ಫುಲ್ ನಕ್ಕಕ್ ಸ್ಟಾರ್ಟ್ ಮಾಡಿದ್ರು. ಕೊಟ್ಟೆ ಪೊಲೀಸ್ ಅವ್ರಿಗೆ ಫೋನು. ಅವರು ಹಾ ಕೊಡಿ ಅಂತ ಫುಲ್ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. 10 minutes ಮಾತಾಡ್ತಾನೆ ಇದಾರೆ. ಸರ್ ನಿಮ್ ದೊಡ್ಡ ಅಭಿಮಾನಿ ಸರ್, ನಮ್ ಮನೇಲಿ ಎಲ್ಲಾರು ನೋಡ್ತಾರೆ ಸರ್, ನಮ್ ಹೆಂಡತಿ ನಿಮ್ ದೊಡ್ಡ ಅಭಿಮಾನಿ ಸರ್, ನಿಮ್ ಪಿಕ್ಚರ್ ಜೋಗಿ ಏನ್ ಸೂಪರ್. ನಾನಲ್ಲಿ ನಿಂತ್ಕೊಂಡು ಇವಾಗ ಹೋಗಿ ಡ್ರಾ ಮಾಡ್ಕೊಂಡ್ ಬರ್ಲ ಅಂತ ಫುಲ್ ಮಾತಾಡ್ತಾ ಇದ್ರು. 1 ನಿಮಿಷ ಇರಿ ಸರ್ ಅಂತ ಅಲ್ಲಿ ಬೇರೆ ಪೊಲೀಸ್ ಅವರು ಇದ್ರು, ಅವ್ರಿಗೆಲ್ಲ ನನ್ ಫೋನ್ ಕೊಟ್ಕೊಂಡ್ ಮಾತಾಡ್ತಾ ಇದ್ರು. ಲೈಕ್ ಓಕೆ ಮಾತಾಡಿ ಅಂದೆ. ಅವ್ರನ್ನ ಬಿಟ್ಬಿಡಿ ಅಂದ. ಸರಿ ಬಿಡ್ತೀನಿ ಸರ್, ಅವರು ಏನು ಫೋನ್ ನೋಡ್ಕೊಂಡು ಹೋಗ್ತಿದ್ರು, ಅದಕ್ಕೆ ಹಿಡ್ಕೊಂಡಿದ್ವಿ. ಬಿಡಿ ಸರ್. ಮತ್ತೆ ಸಿಗಿ ಸರ್, ಯಾವಾಗಾದ್ರೂ ಬನ್ನಿ ಪ್ಲೀಸ್, ಕೋರ್ಮಂಗ್ಲ ಹತ್ರ ಏನೋ ಮಾತಾಡ್ತಾ ಇದ್ರು. ಸೊ ಸ್ಟಾರ್ಟಿಂಗ್ ನನ್ನ ಹಿಡ್ಕೋಬೇಕಾದ್ರೆ ಬಾರಮ್ಮ ಇಲ್ಲಿ ಬಾರಿಲಿ ಅಂತ ಹೇಳ್ತವ್ರು. ಸಡನ್ ಆಗಿ ನಂಗೆ ಫೋನ್ ಕೊಟ್ಟು ಮೇಡಮ್ ನೀವ್ ಹೋಗಿ ಮೇಡಮ್ ಅಂತಾನೆ. ಇಷ್ಟು ರೆಸ್ಪೆಕ್ಟ್ ಎಲ್ಲಿಂದ ಬಂತು ನಂಗೆ ಅಂತ ಶಾಕ್ ಆಗೋದೆ. ಮೇಡಮ್ ಹೋಗಿ ಮೇಡಮ್, ಒಂದ್ ಗಾಡಿ ಮುಂದೆ ನಿಂತಿತ್ತು. ತೆಗಿ ಸೈಡಿಗೆ ತೆಗಿಯಪ್ಪ. ನೀವ್ ಹೋಗಿ ಮೇಡಮ್ ಆರಾಮಾಗಿ, ನೆಕ್ಸ್ಟ್ ಟೈಮ್ ಈ ತರ ಮಾಡ್ಬೇಡಿ ಮೇಡಮ್, ಹೋಗಿ. ಓಕೆ ಸರ್, ಸಾರಿ ಸರ್ ಅಂತ ನಾನು ಹೋಗ್ಬಿಟ್ಟೆ. ಅಯ್ಯೋ ಇವಾಗ್ಲೂ ನೆನ್ಸ್ಕೊಂಡ್ ಹೋಗ್ತೀನಿ. ಸರ್ ನಂಗೆ ಬೈದ್ರು ಅದಾದ್ಮೇಲೆ, ಯಾಕೋ ಹಂಗ ಹೋಗ್ತೀಯ ಅಂತೆಲ್ಲ. ಬಟ್ ಜಸ್ಟ್ ಅವ್ರ ಮೇಲೆ ಜನರು ಇಟ್ಟಿರೋ ಪ್ರೀತಿ ನೋಡಿ ಐ ವಾಸ್ ಸೋ ಆಸ್ಟ್ರಕ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.